ಸರಿ, ಇವತ್ತಿನ ಚರ್ಚೆ ಶುರು ಮಾಡೋಣ. ನಮ್ಮ ಮುಂದಿರೋ ಆಕರಗಳಲ್ಲಿ ಒಂದು ವಿಚಿತ್ರವಾದ ಪುನರಾವರ್ತನೆ ಇದೆ. ಯೇಸು ಸಾವಿರಾರು ಜನರಿಗೆ ಆಹಾರ ನೀಡಿದ ಪವಾಡದ ಕಥೆ ನಮಗೆಲ್ಲರಿಗೂ ಹೆಚ್ಚುಕಡಿಮೆ ಗೊತ್ತೇ ಇರುತ್ತೆ. ಆದರೆ ಮಾರ್ಕನ ಶುಭ ಸಂದೇಶದಲ್ಲಿ 6ನೇ ಅಧ್ಯಾಯದಲ್ಲಿ 5,000 ಜನರಿಗೆ ಆಹಾರ ನೀಡಿದ ಕಥೆ ಬರುತ್ತೆ. ಆಮೇಲೆ ಕೇವಲ 2 ಅಧ್ಯಾಯಗಳ ನಂತರ 8ನೇ ಅಧ್ಯಾಯದಲ್ಲಿ ಮತ್ತೆ 4,000 ಜನರಿಗೆ ಆಹಾರ ನೀಡಿದ ಕಥೆ ಬರುತ್ತೆ. ನೋಡೋಕೆ ಬಹುತೇಕ ಒಂದೇ ಥರ ಇದೆ. ಇದು ಸ್ವಲ್ಪ ಗೊಂದಲ ಮೂಡಿಸುತ್ತೆ ಅಲ್ವಾ? ಇದು ಒಂದೇ ಘಟನೆ 2 ಬೇರೆ ಬೇರೆ ವರ್ಷನ್ಗಳ, ಅಥವಾ ಲೇಖಕ ಏನಾದರೂ ಪ್ರಮುಖವಾದ ವಿಷಯ ಹೇಳೋಕೆ ಪ್ರಯತ್ನಿಸ್ತಿದ್ದಾರಾ? ಇಂದು ನಾವು ಈ 2ನೇ ಘಟನೆ ಅಂದರೆ ಮಾರ್ಕ 8.12 ರಲ್ಲಿ ಬರುವ ಪವಾಡದ ಬಗ್ಗೆ ಆಳವಾಡಿ ಚರ್ಚಿಸಲಿದ್ದೇವೆ. ನಮ್ಮ ಉದ್ದೇಶ ಕೇವಲ ಕತೆ ಹೇಳೋದಲ್ಲ, ಈ ಪುನರಾವರ್ತನೆ ಹಿಂದಿನ ರಹಸ್ಯ ಏನು ಅಂತ ನೋಡೋದು. ಹೌದು, ನೀವು ಕೇಳಿದ್ದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ಮೇಲ್ನೋಟಕ್ಕೆ ಇದು ಯಾಕಪ್ಪ ಮತ್ತೆ ಅದೇ ಕಥೆ ಅಂತ ಅನ್ಸ್ಬೋದು. ಆದ್ರೆ ನಾವು ಆಕರಗಳ ವಿವರಗಳನ್ನ ನೋಡೋಕ್ ಶುರು ಮಾಡಿದಾಗ ಪ್ರತಿಯೊಂದು ಸಣ್ಣ ವಿವರ ಕೂಡ, ಅಂದ್ರೆ ಸ್ಥಳ, ಜನರ ಹಿನ್ನೆಲೆ, ರೊಟ್ಟಿಗಳ ಸಂಖ್ಯೆ, ಉಳಿದ ಕುಕ್ಕೆಗಳ ಸಂಖ್ಯೆ, ಇದೆಲ್ಲ ಒಂದು ದೊಡ್ಡ ಚಿತ್ರಣ ಕೊಡುತ್ತೆ. ಆಗ ನಮ್ಗೆ ಗೊತ್ತಾಗುತ್ತೆ, ಇದು ಪುನರಾವರ್ತನೆಯಲ್ಲ, ಬದಲಾಗಿ ಒಂದು ಕಥೆಯ ವಿಸ್ತರಣೆ. ಇದು ಒಂದು ಉದ್ದೇಶಪೂರ್ವಕವಾದ ಜೋಡಣೆ ಅಂತ. ಹಾಗಾದ್ರೆ ಮೊದಲ ಸುಳಿವು ಎಲ್ಲಿದೆ? ಬಹುಶಃ ಕಥೆಯ ಆರಂಭದಲ್ಲೇ ಇರಬೇಕು. ಯೇಸು ಒಂದು ದೊಡ್ಡ ಜನಸಮೂಹವನ್ನ ನೋಡಿ, ಇವರನ್ನು ಕಂಡಾಗ ನನ್ನ ಹೃದಯ ಕರಗುತ್ತದೆ ಅಂತಾರೆ. ಇವರು 3 ದಿನಗಳಿಂದ ನನ್ನ ಜೊತೆಗಿದ್ದಾರೆ, ಅವರಲ್ಲಿ ತಿನ್ನಲು ಏನೂ ಇಲ್ಲ. ಈ 3 ದಿನಗಳು ಅನ್ನೋದು ಕೇವಲ ಒಂದು ಟೈಮ್ಲೈನ್ ಅಷ್ಟೇನಾ, ಅಥವಾ ಅದಕ್ಕೂ ಏನಾದರೂ ಅರ್ಥ ಇದೆಯಾ? ಅದು ಅತ್ಯುತ್ತಮವಾದ ಆರಂಭಿಕ ಪ್ರಶ್ನೆ. 3 ದಿನಗಳು ಅನ್ನೋದು ಬೈಬಲ್ನ ಕಥನಗಳಲ್ಲಿ ಒಂದು ಸಿಂಬಾಲಿಕ್ ಟೈಮ್. ಅದು ಕೇವಲ 72 ಗಂಟೆಗಳಲ್ಲ. ಅದು ಒಂದು ಪರೀಕ್ಷೆಯ, ಕಾಯುವಿಕೆಯ ಅಥವಾ ಒಂದು ದೊಡ್ಡ ಪರಿವರ್ತನೆಯ ಸಮಯವನ್ನ ಸೂಚಿಸುತ್ತೆ. ಇಲ್ಲಿ ಜನರು 3 ದಿನಗಳಿಂದ ಯೇಸುವಿನ ಬೋಧನೆ ಕೇಳ್ತಿದ್ದಾರೆ. ಅಂದ್ರೆ ಅವರು ಆಧ್ಯಾತ್ಮಿಕವಾಗಿ ಹಸಿದಿದ್ದಾರೆ. ಅಂದ್ರೆ ಅವರದು ಕೇವಲ ದೈಹಿಕ ಹಸಿವಾಗಿರಲಿಲ್ಲ. ಖಂಡಿತ ಇಲ್ಲ. ಅವರ ಆಧ್ಯಾತ್ಮಿಕ ಹಸಿವನ್ನ ಯೇಸು ಮೊದಲು ತಣಿಸಿದ್ರು. ಆದ್ರೆ ಅವರ ಕರುಣೆ ಅಲ್ಲಿಗೆ ನಿಲ್ಲಲ್ಲ. ಅವರ ದೈಹಿಕ ಅಗತ್ಯವನ್ನು ಗುರುತಿಸ್ತಾರೆ. ಇವರನ್ನು ಉಪವಾಸ ಕಳಿಸಿದ್ರೆ ದಾರಿಯಲ್ಲಿ ಕುಸಿದು ಬೀಳಬಹುದು ಅಂತಾರೆ. ಇದು ದೇವರು ನಮ್ಮ ಆತ್ಮದ ಬಗ್ಗೆ ಮಾತ್ರವಲ್ಲ, ನಮ್ಮ ಶರೀರದ ಬಗ್ಗೆ, ನಮ್ಮ ದೈನಂದಿನ ಅಗತ್ಯಗಳ ಬಗ್ಗೆಯೂ ಕಾಳಜಿ ವಹಿಸ್ತಾರೆ ಅನ್ನೋದಕ್ಕೆ ಒಂದು ಸುಂದರವಾದ ಉದಾಹರಣೆ. ಸರಿ, ಈಗ ಕಥೆಯ ಅತ್ಯಂತ ಕುತೂಹಲಕಾರಿ ಭಾಗಕ್ಕೆ ಬರೋಣ. ನಮ್ಮ ಆಕರಗಳು ಹೇಳೋ ಹಾಗೆ ಈ ಘಟನೆ ನಡೆದ ಸ್ಥಳ ಇದು 5,000 ಜನರಿಗೆ ಆಹಾರ ನೀಡಿದ ಸ್ಥಳಕ್ಕಿಂತ ಬೇರೆ ಅಲ್ವಾ? ಹೌದು, ಇದುವೇ ಈ ಕಥೆಯ ತಿರುಳು ಅಂತ ಹೇಳ್ಬೋದು. ಮೊದಲ ಪವಾಡ ನಡೆದಿದ್ದು ಗಲಿಲೇಯ ಸರೋವರದ ಉತ್ತರ ತೀರದಲ್ಲಿ. ಅದು ಹೆಚ್ಚಾಗಿ ಯಹೂದ್ಯರು ವಾಸಿಸೋ ಪ್ರದೇಶ. ಆದ್ರೆ ಈ 2ನೇ ಪವಾಡ ನಡೆಯೋದು ದೆಕಪೋಲಿ ಪ್ರಾಂತ್ಯದಲ್ಲಿ. ದೆಕಪೋಲಿ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ 10 ನಗರಗಳು ಅಂತ. ಇದು ರೋಮನ್ ಆಡಳಿತದಲ್ಲಿದ್ದ ಗ್ರೀಕ್ ಸಂಸ್ಕೃತಿ, ಗ್ರೀಕ್ ಭಾಷೆಯ ಪ್ರಭಾವವಿದ್ದ ಪ್ರದೇಶ. ಅಂದ್ರೆ ಅಲ್ಲಿ ಸೇರಿದ್ದ ಜನಸಮೂಹ ಯಹೂದ್ಯರಾಗಿರ್ಲಿಲ್ಲವೇ? ಬಹುತೇಕವಾಗಿ ಯಹೂದ್ಯರಲ್ಲದವರು, ಅಂದ್ರೆ ಜೆಂಟೈಲ್ಸ್. ಅಲ್ಲಿನ ಜನರು ಬಹುದೇವತಾರಾಧಕರು, ಗ್ರೀಕ್, ರೋಮನ್ ದೇವರುಗಳನ್ನ ಪೂಜಿಸೋರು. ಯಹೂದ್ಯರು ಇವರನ್ನ ಅನ್ಯರು ಅಥವಾ ಶುದ್ಧರಲ್ಲದವರು ಅಂತ ನೋಡ್ತಾ ಇದ್ರು. ಅಂತಹ ಪ್ರದೇಶಕ್ಕೆ ಯೇಸು ಹೋಗಿ ಅಲ್ಲಿ ಈ ಪವಾಡ ಮಾಡ್ತಾರೆ. ಇದು ಆ ಕಾಲಕ್ಕೆ ಒಂದು ಕ್ರಾಂತಿಕಾರಕ ವಿಷಯ. ಹಾಗಾದ್ರೆ ಇದು ಕೇವಲ ಸ್ಥಳದ ಬದಲಾವಣೆಯಲ್ಲ, ಇಡೀ ಆಡಿಯನ್ಸೇ ಬೇರೆ. ಇದು ಕಥೆಯ ಅರ್ಥವನ್ನೇ ಪೂರ್ತಿ ಬದಲಾಯಿಸುತ್ತೆ. ಈಗ ಸಂಖ್ಯೆಗಳ ಬಗ್ಗೆ ಮಾತಾಡೋಣ. ಯೇಸು ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಅಂತ ಕೇಳ್ತಾರೆ. ಶಿಷ್ಯರು 7 ಇವೆ ಅಂತಾರೆ. ಈ 7 ಅನ್ನೋ ಸಂಖ್ಯೆ ಏನಾದ್ರೂ ವಿಶೇಷತೆ ಇದೆಯಾ? ಖಂಡಿತ ಇದೆ. ಬೈಬಲ್ನ ಭಾಷೆಯಲ್ಲಿ ಸಾಮಾನ್ಯವಾಗಿ ಸಂಖ್ಯೆಗಳಿಗೆ ಒಂದು ಸಾಂಕೇತಿಕ ಅರ್ಥ ಇರುತ್ತೆ. 7 ಅನ್ನೋದು ಪರಿಪೂರ್ಣತೆ, ಸಂಪೂರ್ಣತೆ ಮತ್ತು ದೈವಿಕ ಕ್ರಮದ ಸಂಕೇತ. ಸೃಷ್ಟಿಯ ಕಥೆಯಲ್ಲಿ ದೇವರು 6 ದಿನಗಳಲ್ಲಿ ಜಗತ್ತನ್ನು ಸೃಷ್ಟಿಸಿ 7ನೇ ದಿನ ವಿಶ್ರಮಿಸಿದ್ರು. ಸೊ 7 ಅನ್ನೋದು ಒಂದು ಪರ್ಫೆಕ್ಟ್ ನಂಬರ್. ಓಕೆ. ಇಲ್ಲಿ 7 ರೊಟ್ಟಿಗಳು ಇರೋದು ದೇವರು ಕೊಡುವಂಥದ್ದು ಪರಿಪೂರ್ಣವಾದದ್ದು, ಎಲ್ಲರಿಗೂ ಸಾಕಾಗುವಷ್ಟು ಸಮೃದ್ಧವಾದದ್ದು ಅನ್ನೋದನ್ನ ಸೂಚಿಸುತ್ತೆ. ಒಂದು ನಿಮಿಷ, ಹಾಗಾದ್ರೆ ಮೊದಲ ಪವಾಡದಲ್ಲಿ 5 ರೊಟ್ಟಿಗಳಿದ್ವು, ಅಲ್ಲಿ 12 ಬುಟ್ಟಿಗಳು ಉಳಿದಿದ್ವು. ಅದು ಇಸ್ರಾಯೇಲ್ನ 12 ಕುಲಗಳನ್ನ ಸಂಕೇತಿಸುತ್ತೆ ಅಂತ. ಎಕ್ಸಾಕ್ಟ್ಲಿ, ಅದನ್ನೇ ಇಲ್ಲಿ ಹೋಲಿಕೆ ಮಾಡ್ಬೇಕು.
ಮೊದಲ ಪವಾಡದಲ್ಲಿ ಉಳಿದ 12 ಬುಟ್ಟಿಗಳು ದೇವರ ಆಶೀರ್ವಾದ ಇಸ್ರಾಯೇಲ್ಗೆ ಅನ್ನೋ ನಂಬಿಕೆಯನ್ನ ಪ್ರತಿನಿಧಿಸಿದ್ರೆ, ಇಲ್ಲಿ ಉಳಿದ 7 ಕುಕ್ಕೆಗಳು ಒಂದು ಹೊಸ ಸಂದೇಶವನ್ನ ಕೊಡ್ತವೆ. ಏನು ಆ ಸಂದೇಶ? ಆ ಕಾಲದಲ್ಲಿ ಜಗತ್ತಿನಲ್ಲಿ ಒಟ್ಟು 70 ಜನಾಂಗಗಳಿವೆ ಅನ್ನೋ ಒಂದು ನಂಬಿಕೆ ಇತ್ತು, ಮತ್ತು 7 ಅನ್ನೋದು ಇಡೀ ಜಗತ್ತನ್ನ ಅಂದ್ರೆ ಸಕಲ ಜನಾಂಗಗಳನ್ನ ಪ್ರತಿನಿಧಿಸುವ ಸಂಖ್ಯೆಯಾಗಿತ್ತು. ವಾವ್! ಅಂದ್ರೆ 7 ಕುಕ್ಕೆಗಳು ಉಳಿದಿದ್ದು ದೇವರ ಕರುಣೆ ಕೇವಲ ಇಸ್ರಾಯೇಲಿಯರಿಗೆ ಮಾತ್ರವಲ್ಲ, ಜಗತ್ತಿನ ಸಮಸ್ತ ಜನಾಂಗಗಳಿಗೂ ಅಂದ್ರೆ ಯಹೂದ್ಯರಲ್ಲದವರಿಗೂ ಪರಿಪೂರ್ಣವಾಗಿ ಸಿಗುತ್ತೆ ಅನ್ನೋದರ ಸಂಕೇತ. ಅದಕ್ಕಾಗಿಯೇ ಮಾರ್ಕನು ಈ 2 ಕಥೆಗಳನ್ನ ಒಂದರ ಪಕ್ಕ ಒಂದನ್ನೂ ಇಟ್ಟಿರೋದು. ನಿಖರವಾಗಿ ಅದು ಒಂದು ಅದ್ಭುತವಾದ ಸಾಹಿತ್ಯಿಕ ಮತ್ತು ದೇವತಾಶಾಸ್ತ್ರೀಯ ತಂತ್ರ. ಒಂದೇ ರೀತಿಯ 2 ಘಟನೆಗಳನ್ನು ಚಿತ್ರಿಸೋ ಮೂಲಕ ಅವುಗಳ ನಡುವಿನ ಸೂಕ್ಷ್ಮ ವ್ಯತ್ಯಾಸಗಳನ್ನು ಎತ್ತಿ ತೋರಿಸಿ ಯೇಸುವಿನ ಧ್ಯೇಯ ಸಾರ್ವತ್ರಿಕವಾಗಿದೆ ಅಂತ ಮಾರ್ಕನು ಘೋಷಿಸ್ತಿದ್ದಾನೆ. ಹೌದು, ಮೊದಲನೇದು ಯಹೂದಿಯರಿಗೆ, ಎರಡನೇದು ಅನ್ಯರಿಗೆ. 2 ಗುಂಪುಗಳಿಗೆ ದೇವರ ಕರುಣೆ ಸಮಾನವಾಗಿ ಸಿಗುತ್ತೆ. ಈ ವ್ಯತ್ಯಾಸಗಳು ನಿಜಕ್ಕೂ ಆಸಕ್ತಿದಾಯಕವಾಗಿವೆ. ಈಗ ಶಿಷ್ಯರ ಪ್ರತಿಕ್ರಿಯೆ ಬಗ್ಗೆ ನೋಡೋಣ. ನನಗಿದು ಸ್ವಲ್ಪ ವಿಚಿತ್ರ ಅನ್ನಿಸ್ತೆ. ಇದೇ ತರಹದ ಪಾವಡವನ್ನ ಅವರು ಮೊನ್ನೆ ತಾನೇ ನೋಡಿದ್ರು. ಆದ್ರೂ ಯೇಸು ಇವರಿಗೆ ಎಲ್ಲಿಂದ ಆಹಾರ ತರೋದು ಅಂದಾಗ ಶಿಷ್ಯರು ಈ ಅಡವಿಯಲ್ಲಿ ಇಷ್ಟು ಜನರಿಗೆ ರೊಟ್ಟಿ ಎಲ್ಲಿಂದ ತರೋಕ್ ಸಾಧ್ಯ ಅಂತ ಕೇಳ್ತಾರೆ. ಅವರಿಗೆ ಹಿಂದಿನ ಅನುಭವ ನೆನಪೇ ಇರ್ಲಿಲ್ವಾ? ಇದು ಮನುಷ್ಯ ಸ್ವಭಾವದ ಒಂದು ವಾಸ್ತವಿಕ ಚಿತ್ರಣ ಅಲ್ವಾ? ನಾವು ಎಷ್ಟೇ ಅದ್ಭುತಗಳನ್ನ ನೋಡಿದ್ರೂ ಒಂದು ಹೊಸ ಸವಾಲು ಬಂದಾಗ ನಮ್ಮ ಹಳೇ ಭಯಗಳು, ನಮ್ಮ ಅಪನಂಬಿಕೆಗಳು ಮತ್ತೆ ವಾಪಸ್ ಬರುತ್ತೆ. ಶಿಷ್ಯರಿಗೆ ಇನ್ನೂ ಪೂರ್ತಿಯಾಗಿ ಅರ್ಥ ಆಗಿರ್ಲಿಲ್ಲ. ಯೇಸು ಕೇವಲ ಒಬ್ಬ ಬೋಧಕರಲ್ಲ, ಆತನೇ ಸೃಷ್ಟಿಯ ಒಡೆಯ, ಸಂಪನ್ಮೂಲಗಳ ಮೂಲ ಅನ್ನೋದನ್ನ ಅವರು ಗ್ರಹಿಸಿರ್ಲಿಲ್ಲ. ಅಂದ್ರೆ ಯೇಸು ಈ 2ನೇ ಪಾವಡವನ್ನ ಶಿಷ್ಯರಿಗೆ ಪಾಠ ಕಲ್ಸೋಕೆ ಕೂಡ ಮಾಡಿರ್ಬೋದಾ? ಖಂಡಿತ. ಇದು ಜನರಿಗೆ ಆಹಾರ ಕೊಡೋದ್ರ ಜೊತೆಗೆ ಶಿಷ್ಯರ ನಂಬಿಕೆಯನ್ನ ಗಟ್ಟಿಗೊಳಿಸೋ ಒಂದು ಪ್ರಾಕ್ಟಿಕಲ್ ಲೆಸನ್ ಕೂಡ ಆಗಿತ್ತು. ನೋಡಿ, ನಾನು ನಿನ್ನೆ ಮಾಡಿದ್ದನ್ನ ಇಂದೂ ಮಾಡಬಲ್ಲೆ, ಯಹೂದ್ಯರ ನಾಡಲ್ಲಿ ಮಾಡಿದ್ದನ್ನ ಅನ್ಯರ ನಾಡಲ್ಲೂ ಮಾಡಬಲ್ಲೆ ಅನ್ನೋ ಸಂದೇಶ ಕೊಡ್ತಿದ್ರು. ದೇವರ ಶಕ್ತಿ ಯಾವುದೇ ಗಡಿಗಳಿಗೆ ಸೀಮಿತವಾಗಿಲ್ಲ ಅನ್ನೋದನ್ನ ಅವರು ಕಲಿಬೇಕಿತ್ತು. ಇನ್ನು ಯೇಸು ಪ್ರವಾಡ ಮಾಡುವಾಗ ಅನುಸರಿಸಿದ ಕ್ರಮ ಆಕರಗವು ಸ್ಪಷ್ಟವಾಗಿ ಹೇಳುತ್ತೆ. ಅವರು ರೊಟ್ಟಿಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸಿ ಅವುಗಳನ್ನು ಮುರಿದು ಶಿಷ್ಯರ ಮೂಲಕ ಹಂಚಿದರು. ಈ 4 ಕ್ರಿಯಾಪದಗಳು ತೆಗೆದುಕೊಂಡು, ಸ್ತೋತ್ರ ಸಲ್ಲಿಸಿ, ಮುರಿದು, ಹಂಚಿದರು ಬಹಳ ನಿರ್ದಿಷ್ಟವಾಗಿವೆ. ಇದೊಂದು ರಿಚುವಲ್ ತರ ಕಾಣಿಸುತ್ತೆ. ಹೌದು, ಇದು ಕೇವಲ ಆಹಾರ ವಿತರಣೆಯ ಕ್ರಮ ಅಲ್ಲ, ಇದು ಕ್ರಿಸ್ತ ಆರಾಧನೆಯ ಕೇಂದ್ರ ಬಿಂದುವಾದ ಪ್ರಭುಭೋಜನ ಅಥವಾ ಯೂಕರಿಸ್ಟ್ನ ಪ್ರತಿಧ್ವನಿ. ಕೊನೆಯ ಭೋಜನದ ಸಮಯದಲ್ಲಿ ಯೇಸು ಇದೇ 4 ಕ್ರಿಯೆಗಳನ್ನ ಮಾಡ್ತಾರೆ. ಈ ಘಟನೆ ಯೇಸು ತನ್ನನ್ನೇ ಜೀವದ ರೊಟ್ಟಿಯಾಗಿ ಜಗತ್ತಿಗಾಗಿ ಮುರಿಯಲ್ಪಡಲಿದ್ದಾರೆ ಅನ್ನೋದರ ಒಂದು ಬಲವಾದ ಮುನ್ಸೂಚನೆಯನ್ನ ಕೊಡುತ್ತೆ. ಮತ್ತು ಈ ಕ್ರಿಯೆಯಲ್ಲಿ ಶಿಷ್ಯರ ಪಾತ್ರವೂ ಮುಖ್ಯ ಅಲ್ವಾ? ಯೇಸು ತಾವೇ ನೇರವಾಗಿ ಎಲ್ಲರಿಗೂ ಹಂಚಬಹುದಿತ್ತು, ಆದರೆ ಅವರು ಶಿಷ್ಯರ ಕೈಗೆ ಕೊಟ್ಟು ಅವರ ಮೂಲಕ ಹಂಚ್ತಾರೆ. ಯಾಕೆ? ಇದು ಸಹಭಾಗಿತ್ವದ ಒಂದು ಅದ್ಭುತ ಪಾಠ. ದೇವ್ರು ತಮ್ಮ ಕೆಲಸದಲ್ಲಿ ನಮ್ಮನ್ನ ಭಾಗಿದಾರರನ್ನಾಗಿ ಮಾಡ್ಕೋತಾರೆ. ಶಿಷ್ಯರ ಹತ್ರ ಇದ್ದಿದ್ದು ಕೇವಲ 7 ರೊಟ್ಟಿಗಳು. ಅಷ್ಟು ದೊಡ್ಡ ಜನಸಮೂಹಕ್ಕೆ ಏನಕ್ಕೂ ಸಾಲ್ದು. ಆದ್ರೆ ಅವರು ತಮ್ಮ ಹತ್ರ ಇದ್ದ ಆ ಅಲ್ಪವನ್ನೇ ಯೇಸುವಿನ ಕೈಗೆ ಕೊಟ್ಟಾಗ ಆತ ಅದನ್ನ ಆಶೀರ್ವದಿಸಿ ಜಾಸ್ತಿ ಮಾಡಿ ಮತ್ತೆ ಅವರ ಮೂಲಕವೇ ಹಂಚ್ತಾನೆ. ಅಂದ್ರೆ ನಮ್ಹತ್ರ ಏನೂ ಇಲ್ಲ ಅಂತ ನಾವು ಕೈಚೆಲ್ಲಬಾರ್ದು. ನಮ್ಹತ್ರ ಇರೋದನ್ನ ದೇವರಿಗೆ ಕೊಟ್ರೆ ಅವರು ಅದನ್ನೇ ಬಳಸಿ ದೊಡ್ಡ ಕಾರ್ಯ ಮಾಡ್ತಾರೆ ಅನ್ನೋ ಸಂದೇಶ. ನಿಖರವಾಗಿ. ನಮ್ಮ ಕೌಶಲ್ಯ, ನಮ್ಮ ಸಮಯ, ನಮ್ಮ ಸಂಪನ್ಮೂಲ ಎಷ್ಟೇ ಚಿಕ್ಕದಾಗಿರ್ಲಿ, ಅದನ್ನ ನಾವು ದೇವರಿಗೆ ಮತ್ತು ಇತರರ ಸೇವೆಗೆ ಕೊಡೋಕೆ ಸಿದ್ಧರಿದ್ದಾಗ ಅದ್ಭುತಗಳು ಆಗುತ್ತೆ. ಕಥೆಯ ಕೊನೆಯಲ್ಲಿ ಒಂದು ಕುತೂಹಲಕಾರಿ ವಿವರ ಇದೆ. ಈ ಪವಾಡದ ನಂತರ ಎಲ್ಲರೂ ಊಟ ಮಾಡಿ ತೃಪ್ತರಾದ್ಮೇಲೆ ಯೇಸು ತಕ್ಷಣ ಜನರನ್ನ ಕಳಿಸಿ ದೋಣಿ ಹತ್ತಿ ದಲ್ಮನೂಥ ಅನ್ನೋ ಪ್ರದೇಶಕ್ಕೆ ಹೋಗ್ತಾರೆ. ಈ ದಲ್ಮನೂಥ ಅನ್ನೋ ಸ್ಥಳದ ಬಗ್ಗೆ ಬೈಬಲ್ನಲ್ಲಿ ಬೇರೆಲ್ಲೂ ಉಲ್ಲೇಖ ಇಲ್ಲ. ಇದೊಂದು ರಹಸ್ಯಮಯ ಸ್ಥಳದಂತೆ ಕಾಣಿಸುತ್ತೆ. ಈ ವಿವರ ಯಾಕಿರ್ಬೋದು? ವಿದ್ವಾಂಸರು ಈ ಬಗ್ಗೆ ಬಹಳ ಚರ್ಚೆ ನಡೆಸಿದ್ದಾರೆ. ಮತ್ತಯ್ಯನ ಶುಭ ಸಂದೇಶದಲ್ಲಿ ಇದೇ ಘಟನೆಯ ನಂತರ ಯೇಸು ಮಗದಾನ ಅನ್ನೋ ಪ್ರದೇಶಕ್ಕೆ ಹೋದ್ರು ಅಂತಿದೆ. ಬಹುಶಃ ದಲ್ಮನೂಥಲು ಮಗದಾನಲು ಒಂದೇ ಜಾಗಲ 2 ಹೆಸರಿರ್ಬೋದು, ಅಥವಾ ಅಕ್ಕಪಕ್ಕದ ಹಳ್ಳಿಗಳಿರ್ಬೋದು. ಓಕೆ. ಆದ್ರೆ ಸ್ಥಳದ ನಿಖರತೆಗಿಂತ ಯೇಸುವಿನ ಕ್ರಿಯೆ ಇಲ್ಲಿ ಮುಖ್ಯ. ಅಂದ್ರೆ
ಪವಾಡ ನಡೆದ ತಕ್ಷಣ ಆ ಜಾಗವನ್ನ ಖಾಲಿ ಮಾಡೋದು. ಹೌದು. ಅವರಲ್ಲಿ ನಿಂತು ಜನರ ಮೆಚ್ಚುಗೆ, ಕೀರ್ತಿಯನ್ನ ಸ್ವೀಕರಿಸಲ್ಲ. ತಾನು ಕೇವಲ ಪವಾಡ ಮಾಡುವ ಒಬ್ಬ ಪವಾಡ ಪುರುಷ ಅನ್ನೋ ಇಮೇಜ್ ಅವರಿಗೆ ಬೇಕಾಗಿರ್ಲಿಲ್ಲ. ಅವರ ಮುಖ್ಯ ಉದ್ದೇಶ ಬೋಧನೆ ಮಾಡೋದಾಗಿತ್ತು. ಪವಾಡಗಳು ಅವರ ಬೋಧನೆಗೆ ಸಾಕ್ಷಿಗಳಾಗಿದ್ವೇ ಹೊರತು ಅವೇ ಗುರಿಯಾಗಿರ್ಲಿಲ್ಲ. ಪ್ರಚಾರದಿಂದ ದೂರ ಸರಿದು ತಮ್ಮ ಧ್ಯೇಯದ ಮೇಲೆ ಗಮನ ಕೇಂದ್ರೀಕರಿಸೋ ಅವರ ಸ್ವಭಾವವನ್ನೇ ಇದು ತೋರಿಸುತ್ತೆ. ಹಾಗಾದ್ರೆ ಈ ಇಡೀ ಘಟನೆಯನ್ನ ಒಟ್ಟಾಗಿ ನೋಡಿದಾಗ ಇದೆಲ್ಲದರ ಅರ್ಥವೇನು? ಈ ಕಥೆಯಿಂದ ನಮ್ಮ ಇವತ್ತಿನ ಜೀವನಕ್ಕೆ ನಾವು ಕಲಿಯಬಹುದಾದ ಪ್ರಮುಖ ಪಾಠಗಳೇನು? ನಾವು 3 ಪ್ರಮುಖ ಸತ್ಯಗಳನ್ನು ಗುರುತಿಸಬಹುದು. ಮೊದಲನೇದು, ನೀವಾರಂಭದಲ್ಲಿ ಹೇಳಿದ ಹಾಗೆ ದೇವರ ಪೂರ್ವಭಾವಿ ಕಾಳಜಿ. ನೋಡಿ, ಜನರು ಆಹಾರಕ್ಕಾಗಿ ಯೇಸುವನ್ನೇ ಕೇಳಿಲ್ಲ. ಅವರ ಅಗತ್ಯವನ್ನ ಯೇಸುವೇ ಗುರುತಿಸ್ತಾರೆ. ನಾವು ನಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳೋ ಮೊದಲೇ ನಮ್ಮ ಅಗತ್ಯಗಳನ್ನ ದೇವರು ಬಲ್ಲರು ಅನ್ನೋ ಭರವಸೆ ಇದು. ಹೌದು. ಎರಡನೆಯದು, ಶಿಷ್ಯರ ಪಾತ್ರದಿಂದ ನಾವು ಕಲಿತ ಪಾಠ. ಅಲ್ಪವೇ ದೊಡ್ಡ ಕಾರ್ಯಕ್ಕೆ ಆಧಾರವಾಗುತ್ತೆ. ನಮ್ಮತ್ರ ಇರೋದಿಷ್ಟೇ ಅಂತ ಹತಾಶರಾಗೋ ಬದಲು ನಮ್ಮಲ್ಲಿರೋ ಆ ಸಣ್ಣ ಸಾಮರ್ಥ್ಯವನ್ನೇ ದೇವರಿಗೆ ಅರ್ಪಿಸಿದರೆ ಅದು ದೊಡ್ಡ ಸೇವೆಗೆ ಕಾರಣವಾಗಬಲ್ಲದು. ಮತ್ತು ಮೂರನೇದು, ಉಳಿದ ತುಂಡುಗಳನ್ನ ಒಟ್ಟುಗೂಡಿಸೋದ್ರಿಂದ ಬರೋ ಪಾಠ. ದೇವರ ಕೃಪೆಯನ್ನ ಗೌರವಿಸೋದು. ಎಲ್ಲರೂ ಊಟ ಮಾಡಿ ತೃಪ್ತರಾದ ಮೇಲೂ ಉಳಿದದ್ದನ್ನ ಒಟ್ಟುಗೂಡಿಸಲಾಯಿತು. ಅಂದ್ರೆ ದೇವರ ಆಶೀರ್ವಾದ ಆಗ್ಲಿ, ಪ್ರಕೃತಿಯ ಸಂಪನ್ಮೂಲಗಳಾಗ್ಲಿ ವೇಸ್ಟ್ ಆಗ್ಬಾರ್ದು. ದೇವರು ಸಮೃದ್ಧಿಯಾಗಿ ಕೊಡ್ತಾರೆ, ಆದ್ರೆ ನಾವು ಅದನ್ನ ಜವಾಬ್ದಾರಿಯಿಂದ ಬಳಸ್ಬೇಕು. ಅದ್ಭುತ. ಮೇಲ್ನೋಟಕ್ಕೆ ಒಂದೇ ಕಥೆಯ ಪುನರಾವರ್ತನೆಯಂತೆ ಕಂಡ್ರೂ ಅದರ ವಿವರಗಳನ್ನು ವಿಶ್ಲೇಷಿಸಿದಾಗ ಇದು ಯಹೂದ್ಯರಿಂದ ಅನ್ಯನಿಗೆ ವಿಸ್ತರಿಸಿದ ದೇವರ ಸಾರ್ವತ್ರಿಕ ಪ್ರೀತಿ, ನಮ್ಮ ಅಲ್ಪವನ್ನೇ ಬಳಸ್ಕೊಳ್ಳೋ ದೇವರ ರೀತಿ ಮತ್ತು ನಮ್ಮೆಲ್ಲರ ಅಗತ್ಯಗಳ ಬಗ್ಗೆ ದೇವರಿಗಿರೋ ಕಾಳಜಿಯ ಬಗ್ಗೆ ಒಂದು ಆಳವಾದ ಸಂದೇಶವನ್ನ ನೀಡುತ್ತೆ. ಇದು ಕೇವಲ 4,000 ಜನರ ಹೊಟ್ಟೆ ತುಂಬಿಸಿದ ಕಥೆಯಲ್ಲ, ಬದಲಾಗಿ ದೇವರ ಕರುಣೆ ಯಾವುದೇ ಗಡಿಗಳನ್ನ, ಯಾವುದೇ ಸಂಸ್ಕೃತಿಯನ್ನ ಮೀರಿ ಎಲ್ಲರಿಗೂ ಸಿಗತ್ತೆ ಅನ್ನೋದರ ಒಂದು ಶಕ್ತಿಯುತ ಘೋಷಣೆಯಾಗಿದೆ. ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ನಮ್ಮ ಕೇಳುಗರ ಚಿಂತನೆಗೆ ಬಿಡಬಹುದು. ಈ ಕಥೆಯಲ್ಲಿ ಯೇಸು ಶಿಷ್ಯರನ್ನ ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಅಂತ ಕೇಳ್ತಾರೆ. ಅವರು 7 ಇವೆ ಅಂತಾರೆ. ಆದ್ರೆ ಆ 7 ರೊಟ್ಟಿಗಳು ಎಲ್ಲಿಂದ ಬಂದ್ವು ಅಂತ ಕಥೆ ಹೇಳಲ್ಲ. ಯಾರು ತಂದಿದ್ರು? ಬಹುಶಃ ಅದು ಶಿಷ್ಯರ ಸ್ವಂತ ಊಟಕ್ಕಾಗಿ, ಅವರ ಸ್ವಂತ ಅಗತ್ಯಕ್ಕಾಗಿ ಇಟ್ಕೊಂಡಿದ್ದ ರೊಟ್ಟಿಗಳಿರಬಹುದು. ಹಾಗಾದ್ರೆ ನಮ್ಮಲ್ಲಿರುವ ಅಲ್ಪವನ್ನೇ, ನಮ್ಮ ಸ್ವಂತ ಅಗತ್ಯಗಳಿಗಾಗಿ ನಾವಿಟ್ಕೊಂಡಿದ್ದನ್ನೇ ಇತರರ ಸೇವೆಗಾಗಿ ನೀಡಲು ನಾವು ಸಿದ್ಧರಿದ್ದಾಗ ಮಾತ್ರ ಪವಾಡಗಳು ಸಂಭವಿಸುತ್ತವೆಯಾ? ನಮ್ಮ ಸ್ವಂತದ್ದನ್ನು ಬಿಟ್ಟುಕೊಡುವ ಮನೋಭಾವವೇ ಅದ್ಭುತಗಳಿಗೆ ನಾಂದಿಯಾಗುತ್ತದೆಯಾ? ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.